ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮ್ಯೂಚುವಲ್ ಫಂಡ್ಸ್ ಏಕ್ಯಾ ಈ ವರ್ಡ್ನ ಪ್ರತಿದಿನ ಟಿ ವಿ ಅಡ್ವರ್ಟೈಸ್ಗಳಲ್ಲಿ ನೀವು ನೋಡ್ತಾ ಇರ್ತೀರ. ಆದರೆ ಯಾವ ಮ್ಯೂಚುವಲ್ ಫಂಡಿಗೆ ಹಾಕಬೇಕು ಅಂತ ಅದು ಹೇಗೆ ಗೊತ್ತಾಗುತ್ತೆ, ಅದನ್ನ ಹೇಗೆ ಸೆಲೆಕ್ಟ್ ಮಾಡೋದು? ಬನ್ನಿ ಸ್ನೇಹಿತರೆ, ಈ ದಿನ ಮ್ಯೂಚುವಲ್ ಫಂಡ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ನಿಮಗೆ ಗೊತ್ತಾ ಎಷ್ಟು ಮ್ಯೂಚುವಲ್ ಫಂಡ್ ಇದೆ ಅಂತ ನಮ್ಮ ಇಂಡಿಯಾದಲ್ಲಿ? ಹೇಳಿ ನೋಡೋಣ. 5, 10, 20, 50, 100, 1500ಕ್ಕಿಂತ ಹೆಚ್ಚು ಮ್ಯೂಚುವಲ್ ಫಂಡ್ ಇದೆ ಅಂತ ನಮ್ಮ ಸ್ಕ್ರೀನರ್ ಹೇಳ್ತಾ ಇದೆ. ಇಷ್ಟು ಮ್ಯೂಚುವಲ್ ಫಂಡಲ್ಲಿ ಹೇಗೆ ಸೆಲೆಕ್ಟ್ ಮಾಡೋದು? ಈಗ ನೀವು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಆ ಸ್ಟಾಕ್ಗಳು ಮೇಲೆ ಹೋದಂಗೆಲ್ಲ ನಿಮ್ಮ ಪ್ರಾಫಿಟ್ ಕೂಡ ಚೆನ್ನಾಗಿರುತ್ತೆ. ಅದೇ ಆ ಸ್ಟಾಕ್ಗಳು ಕೆಳಗೆ ಬಂದರೆ ನಿಮಗೆ ಲಾಸ್ ಕೂಡ ಆಗುತ್ತೆ. ಮಾರ್ಕೆಟಲ್ಲಿ ಭಾಳ ವಾಲಟಿಲಿಟಿ ಇರೋದ್ರಿಂದ ರಿಸ್ಕ್ ಕೂಡ ಭಾಳ ಇರುತ್ತೆ. ಈಗ ಸ್ಟಾಕ್ಗಳಲ್ಲಿ 2-3 ಸ್ಟಾಕಿಗೆ ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಬ್ಯಾಸ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಡೈವರ್ಸಿಫಿಕೇಶನ್ ಚೆನ್ನಾಗಾಗೋದ್ರಿಂದ ರಿಸ್ಕ್ ಕೂಡ ಭಾಳ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ, ಯಾವ ಮ್ಯೂಚುವಲ್ ಫಂಡು ಬೆಸ್ಟ್ ಸ್ಟಾಕ್ಗಳನ್ನ ಪಿಕ್ ಮಾಡಿರುತ್ತೆ ಅಂಥ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಡೈವರ್ಸಿಫಿಕೇಶನ್ ಚೆನ್ನಾಗಾಗಿ ನಮ್ಗೆ ರಿಸ್ಕ್ ಕೂಡ ಭಾಳ ಕಮ್ಮಿ ಇರುತ್ತೆ. ಬನ್ನಿ ಸ್ನೇಹಿತರೆ, ಈಗ ಮ್ಯೂಚುವಲ್ ಫಂಡ್ನ ಹೇಗೆ ಸೆಲೆಕ್ಟ್ ಮಾಡೋದು ತಿಳಿಸ್ತಾ ಇದ್ದೀನಿ. ನಾನೀಗ ಗೂಗಲಿಗೆ ಹೋಗಿ ಟಿಪ್ಪರ್ ಟೇಪ್ ಅಂತ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದಾಗ ಫಸ್ಟ್ ಒನ್ ಬರುತ್ತೆ, ಅದನ್ನು ನಾನು ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿದಾಗ ಸ್ಕ್ರೀನ್ ಈ ಥರ ಬರುತ್ತೆ. ಇದರಲ್ಲಿ ಮೈನ್ 2 ಥರ ಇರುತ್ತೆ, ಒಂದು ಸ್ಟಾಕ್ಸು, ಒಂದು ಮ್ಯೂಚುವಲ್ ಫಂಡು. ನಮಗೀಗ ಮ್ಯೂಚುವಲ್ ಫಂಡ್ ಬೇಕಾಗಿರೋದ್ರಿಂದ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಈ ಸ್ಕ್ರೀನಲ್ಲಿ ಹೇಳ್ತಾ ಇದೆ 1519 ಮ್ಯೂಚುವಲ್ ಫಂಡ್ ಇದೆ ಇವತ್ತಿನ ದಿನಕ್ಕೆ. ಇದರಲ್ಲಿ ಕೆಟಗರಿಗಳು ನೋಡಿ, ಕಮೋಡಿಟಿಲಿ 2 ಇದೆ, ಡೆಪ್ಟಲ್ಲಿ 19 ಇದೆ, ಈಕ್ವಿಟಿಲಿ 23 ಇದೆ, ಹೈಬ್ರಿಡಲ್ಲಿ 8 ಇದೆ, ಅದರ್ಸಲ್ಲಿ 5 ಇದೆ. ಸ್ನೇಹಿತರೆ, ಮ್ಯೂಚುವಲ್ ಫಂಡಲ್ಲಿ ಮೈನಾಗಿ 2 ಥರ ಬರುತ್ತೆ. ಯಾವ 2 ಥರ ಫಂಡು ಅಂದರೆ, ಒಂದು ಆ್ಯಕ್ಟಿವ್ ಫಂಡು, ಒಂದು ಪ್ಯಾಸಿವ್ ಫಂಡು. ಆ್ಯಕ್ಟಿವ್ ಫಂಡ್ ಅಂದರೆ ಹೆಸರೇ ಹೇಳೋ ಥರ ಅದು ಭಾಳ ಸ್ಟಾಕ್ಗಳನ್ನ, ಆ್ಯಕ್ಟಿವ್ ಆಗಿರೋ ಸ್ಟಾಕ್ಗಳನ್ನ ಅವಾಗ ಚೇಂಜ್ ಮಾಡ್ತಾ ಇರುತ್ತೆ. ಪ್ಯಾಸಿವ್ ಫಂಡ್ ಅಂದರೆ ಅದು ಲೈಕ್ ದ ನಿಫ್ಟಿ 50 ಇಂಡೆಕ್ಸ್ ಇದ್ದಂಗೆ, ಅದು ಚೇಂಜ್ ಆಗ್ತಾ ಇರಲ್ಲ, ಕಮ್ಮಿ, ಚೇಂಜ್ ಆಗೋದು ಭಾಳ ಕಮ್ಮಿ. ಈಗ ನಾವು ಫಸ್ಟ್ ನೋಡಬೇಕಾಗಿರೋದೇನು ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ನೋಡಬೇಕು. ಎಕ್ಸ್ಪೆನ್ಸ್ ರೇಷಿಯೋ ಏನು ಅಂದರೆ, ಈಗ ಒಂದು ಮ್ಯೂಚುವಲ್ ಫಂಡಿಗೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ಮ್ಯೂಚುವಲ್ ಫಂಡ್ ಕಂಪ್ನಿಯವರು ಇಂತಿಷ್ಟು ಅಮೌಂಟು ಅಂತ ನಿಮ್ಮ ಕಡೆಯಿಂದ ಫೀಸ್ನ ಕಲೆಕ್ಟ್ ಮಾಡ್ಕೊತಾರೆ. ಅದನ್ನು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರೀತಾರೆ. ಈ ಎಕ್ಸ್ಪೆನ್ಸ್ ರೇಷಿಯೋ ಭಾಳ ಜಾಸ್ತಿ ಇದ್ದರೆ ನಿಮ್ಮ ಫೀಸ್ ಜಾಸ್ತಿ ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಭಾಳ ಕಮ್ಮಿ ಇದ್ದರೆ ಭಾಳ ಒಳ್ಳೆಯದು. ಈಗ ಹೆಂಗೆ ನೋಡಬೇಕು ಅಂದರೆ ಎಕ್ಸ್ಪೆನ್ಸಿವ್ ರೇಷಿಯೋ ಇದರ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಕಮ್ಮಿಯಿಂದ ಜಾಸ್ತಿಗೂ ಹೋಗುತ್ತೆ, ಜಾಸ್ತಿಯಿಂದ ಕಮ್ಮಿಗೂ ಬರುತ್ತೆ. ನೋಡಿ, ಒಂದೊಂದು ಎಕ್ಸ್ಪೆನ್ಸಿವ್ ರೇಷಿಯೋನೇ ಕಲೆಕ್ಟ್ ಮಾಡ್ತಿರಲ್ಲ. ನೋಡಿ, ಕಮ್ಮಿ 0.05 ಎಲ್ಲ ಇದೆ, 0.05, 0.06, 0.06. ಜಾಸ್ತಿಯಿಂದ ಬರೋದಾದರೆ 2.65 ಎಲ್ಲ ಇದೆ. ಈಗ ಇದನ್ನು ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳೋದಾದರೆ ಎಕ್ಸ್ಪೆನ್ಸಿವ್ ರೇಷಿಯೋ ಇದು 2.65 ಇದೆ, CAGR 20 ಇದೆ. ಹಾಗೆ ನೆಕ್ಸ್ಟು 2.65 21%, CAGR 2.6 16%, 2.48 16%. ಈ ಥರ ಇದೆ. ನೀವು ಪ್ರತಿಯೊಂದು ಡ್ರ್ಯಾಗ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು. ನಾವೀಗ ನಿಫ್ಟಿ 50ಗೆ ಬರೋಣ. ನಿಫ್ಟಿ 50 ಗ್ರಾಫ್ ನೋಡಿ, ಕಳೆದ ಒಂದು ವರ್ಷದಲ್ಲೇ 21% ಕೊಟ್ಟಿದೆ, ಇಲ್ಲಿ 21% ಕೊಟ್ಟಿದೆ, ಇಲ್ಲಿ ಕೊಟ್ಟಿರೋದು 18%, 20%. ಈಗ ನಿಪಾನ್ ಇಂಡಿಯಾವನ್ನು ಇಲ್ಲಿ ನಿಫ್ಟಿ 50ಗೆ ಹಾಕೋದು ಸುಮಾರು ಸ್ಟಾಕ್ಗಳು ಇಲ್ಲೇ ಬರ್ತವೆ ನಿಮಗೆ. ಇಲ್ಲ, ನಾನು ಎಕ್ಸಾಂಪಲ್ ಆಗಿ ನಿಪಾನ್ ಇಂಡಿಯಾವನ್ನು ತಗೊಂಡಿದ್ದೀನಿ. ಇದು ನೋಡಿ, ಕಳೆದ ಒಂದು ವರ್ಷದಲ್ಲೇ 23% ಕೊಟ್ಟಿದೆ. ಎಕ್ಸ್ಪೆನ್ಸಿವ್ ರೇಷಿಯೋ 0.04% ಕೊಟ್ಟಿದೆ. ಟ್ರ್ಯಾಕಿಂಗ್ ಇರೋರು 0.03% ಇದೆ. ಅಂದರೆ ಅದಕ್ಕಿಂತ ಭಾಳ ಎಲ್ಲ ಕಮ್ಮಿ ಇದ್ದಾವೆ. ನಮ್ಮ ಗ್ರೋತ್ ಕೂಡ, ರಿಟರ್ನ್ ಕೂಡ 23% ಇದೆ ಲಾಸ್ಟ್ 1 ಇಯರ್ ಇದ್ದ. ಸೊ ನಾವು ಈ ಫಂಡಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ನಿಫ್ಟಿ 50ಗೆ ಇನ್ವೆಸ್ಟ್ ಮಾಡಿದರೆ ಎಕ್ಸ್ಪೆನ್ಸಿವ್ ರೇಷಿಯೋ ಕಮ್ಮಿ ಇದೆ, CAGR ಕೂಡ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನೀವು ಎಕ್ಸ್ಪೆನ್ಸಿವ್ ರೇಷಿಯೋ, CAGR ಎರಡೂ ನೋಡಲೇಬೇಕು. ನೆಕ್ಸ್ಟ್ ನೋಡಬೇಕಾದ್ರದ್ದು AUM. AUM ಹೆಂಗೆ ಅಂದರೆ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ನೋಡಿ, ಇಲ್ಲಿ 81,000 crore ಇದೆ ಪರಕ್ಕು. ನೆಕ್ಸ್ಟು 77,000 ಇದೆ ಕ್ರೋರು HDFC. ನೆಕ್ಸ್ಟು 66,000 crore, 63,000 crore, 61,000 crore. ಇದು AUM ಅಂದರೆ ಏನು ಅಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ. ಈ AUM ಭಾಳ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಭಾಳ ಜಾಸ್ತಿ ಯಾಕೆ ಇರಬಾರ್ದು ಅಂದರೆ
ಆ ಕಂಪ್ನಿಗಳು CAGR ಜಾಸ್ತಿ ಇರೋದ್ಕಿಂತ ಅವರು ಡೀಸೆಂಟ್ ರಿಟರ್ನ್ ಕೊಡ್ತಾ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾರಾದರೂ ಒಂದು 10,000 ಕೋಟಿ ಕೊಟ್ಟರೆ ನೀವೇನು ಮಾಡ್ತೀರಾ, ಅದನ್ನು ಸೇಫ್ ಮಾಡೋಕ್ಕೆ ಫಸ್ಟ್ ನೋಡ್ತೀರಾ, ಅದನ್ನ ಗ್ರೋತ್ ಮಾಡೋ ಸೆಕೆಂಡಿಗೆ ಇಡ್ತೀರಾ ಅಲ್ವಾ. ಅದಕ್ಕೋಸ್ಕರ ಈ ಕಂಪ್ನಿಗಳು ಆಲ್ರೆಡಿ ಬೆಳೆದಿರ್ತವೆ, ನೆಕ್ಸ್ಟ್ ಬೆಳೆಯೋಂಥದ್ದು ಅವ್ರು ಕಮ್ಮಿ ಇರುತ್ತೆ ಪರ್ಸೆಂಟೇಜ್. ಹಂಗಾಗಿ ಈಗ 1,000 ಕೋಟಿ 2,000 ಕೋಟಿ 3,000 ಕೋಟಿ 5,000 ಕೋಟಿ ಅಂಥ ಕಂಪ್ನಿಗಳಿಗೆ ನೀವು ಸೆಲೆಕ್ಟ್ ಮಾಡೋದ್ರಿಂದ ಅವರು ಆ ಕಂಪ್ನಿಗಳಿಗೆ ಇನ್ನೂ ಇನ್ವೆಸ್ಟರು ಜಾಸ್ತಿ ಇರಲ್ಲ. ಹಂಗಾಗಿ ಅವ್ರಿಗೆ ಇನ್ವೆಸ್ಟರ್ನ ಕರ್ಕೊಬರ್ಬೇಕಾಗಿರುತ್ತೆ. ಹಂಗಾಗಿ ಅವರು CAGR ಕಡೆ ಭಾಳ ಗಮನ ಕೊಡ್ತಾರೆ. ಹಾಗಾಗಿ 1,000 2,000 3,000 5,000 ಅಂತ ಇರೋ AUMಗೆ ನೀವು ಇನ್ವೆಸ್ಟ್ ಮಾಡಿದರೆ ಭಾಳ ಒಳ್ಳೆಯದು, ನಿಮಗೆ CAGR ಚೆನ್ನಾಗಿ ಸಿಗುತ್ತೆ. ಈ ಫಸ್ಟ್ ನೋಡಬೇಕಾಗಿರೋದು ಎಕ್ಸ್ಪೆನ್ಸಿವ್ ರೇಷಿಯೋ, ಸೆಕೆಂಡ್ ನೋಡಬೇಕಾಗಿರೋದು AUM. ಇನ್ವೆಸ್ಟ್ಮೆಂಟಲ್ಲಿ ಒಂದು ರೂಲ್ ಇದೆ ಸ್ನೇಹಿತರೆ, 100 ಮೈನಸ್ ಯುವರ್ ಏಜ್ ಅಂತ. ಅಂದರೆ 100ಇಂದ ನಿಮ್ಮ ಏಜ್ನ ಮೈನಸ್ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಷ್ಟು ಪರ್ಸೆಂಟೇಜ್ನ ನೀವು ಈಕ್ವಿಟಿಲಿ ಇನ್ವೆಸ್ಟ್ ಮಾಡಬೇಕು. ಮಿಕ್ಕಿದ್ನ ಡೆಪ್ಟಲ್ಲೋ ಗೋಲ್ಡಲ್ಲೋ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು, ಸೇಫರ್ ಸೈಡಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 20 ವರ್ಷ ಆಗಿದ್ರೆ 100 ಮೈನಸ್ 20 80%. 80% ಅಷ್ಟು ಅಮೌಂಟ್ನ ನೀವು ಆರಾಮಾಗಿ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ಬೋದು. ಈ ಮಿಕ್ಕಿದ್ನ ರಿಮೈನಿಂಗ್ 20% ಅಮೌಂಟ್ನ ನೀವು ಡೆಪ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಈಗ ನಿಮ್ಮ ಏಜು ಸಪೋಸ್ 60 ಆಗಿದ್ರೆ 100 ಮೈನಸ್ 60 ಬ್ಯಾಲೆನ್ಸು 40% ಅಷ್ಟು ನೀವು ಈಕ್ವಿಟಿ ಇನ್ವೆಸ್ಟ್ ಮಾಡಬೇಕು. ಮಿಕ್ಕಿದ 60% ಅಷ್ಟು ನೀವು ಡೆಪ್ಟಲ್ಲಿ ಹಾಕಬೇಕು. ಡೆಪ್ಟಲ್ಲಿ ಹಾಕೋದ್ರಿಂದ ನಿಮಗೆ ಪ್ಯಾಸಿವ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಈಗ ನೋಡಿ, ಈಗ ಒಂದು ಮನುಷ್ಯನಿಗೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಹೆಂಗಿರಬೇಕು ಅಂದರೆ ಈಕ್ವಿಟಿ, ಇನ್ನು ಬೇರೆದು ಏನು ಬೇಕಲ್ಲ, ಈಕ್ವಿಟಿ ಇಲ್ದಲೇ ನಿಮಗೆ ಜಾಸ್ತಿ ಗ್ರೋತ್ ಸಿಗೋದು. ಈಕ್ವಿಟಿಲಿ ನೋಡಿ ಒಟ್ಟು 23 ಥರದ್ದಿದೆ. ಯಾವುದು ಥಿಮೆಟಿಕಲ್ ಫಂಡು, ಫೋಕಸ್ ಫಂಡು, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು, ಇಂಡೆಕ್ಸ್ ಫಂಡು, ಲಾರ್ಜ್ ಕ್ಯಾಪ್ ಫಂಡು, ಕಂಟ್ರಾ ಫಂಡು, ಫ್ಲೆಕ್ಸಿ ಕ್ಯಾಪ್ ಫಂಡು, ಥೆಮೆಟಿಕಲ್ ಫಂಡು, ಗ್ಲೋಬಲ್ಲು, ಮಿಡ್ ಕ್ಯಾಪ್ ಫಂಡು, ಸ್ಮಾಲ್ ಕ್ಯಾಪ್ ಫಂಡು, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮು, ಸೆಕ್ಟರ್ ಫಂಡ್ ಫಾರ್ಮಾ, ಥೆಮೆಟಿಕಲ್ ಫಂಡ್ MNC, ವ್ಯಾಲ್ಯೂ ಫಂಡು, ಸೆಕ್ಟರ್ ಫಂಡು, ಮಲ್ಟಿ ಕ್ಯಾಪ್ ಫಂಡು, ಸೆಕ್ಟರ್ ಫಂಡು, ಡಿವಿಡೆಂಡ್ ಈಲ್ಡ್ ಫಂಡು. ಇದೇ ಥರ ಟೋಟಲ್ ನಿಮಗೆ 23 ಫಂಡ್ ಇದೆ. ಇದರಲ್ಲಿ ನೀವು ಏನಿರಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಇಂಡೆಕ್ಸ್ ಫಂಡ್ ಇರಲೇಬೇಕು. ಇಂಡೆಕ್ಸ್ ಫಂಡ್ ಯಾವ ಥರ ಅಂದರೆ ಅದೊಂಥರ ಪ್ಯಾಸಿವ್ ಇನ್ಕಮ್ ಇದ್ದಂಗೆ, ಪ್ಯಾಸಿವ್ ಫಂಡ್ ಥರ. ಇದರಲ್ಲಿ ನಿಮಗೆ ಡೀಸೆಂಟ್ ರಿಟರ್ನ್ ಕೊಡ್ತಾನೆ ಹೋಗುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಒಟ್ಟು 169 ಇಂಡೆಕ್ಸ್ ಫಂಡ್ ಇದೆ. ಇದರಲ್ಲಿ ನೀವು ಎಕ್ಸ್ಪೆನ್ಸಿವ್ ರೇಷಿಯೋ, CAGR, AUM, ಹಾಗೆ ಟ್ರ್ಯಾಕಿಂಗ್ ಎರರ್ ಇಲ್ಲಿಲ್ಲ. ಟ್ರ್ಯಾಕಿಂಗ್ ಎರರ್ ಹೆಂಗೆ ಹಾಕೋದು ಅಂದರೆ ಆಡ್ ಫಿಲ್ಟರ್ಗೆ ಹೋಗಿ ರಿಸ್ಕಿಗೆ ಹೋಗಿ ಟ್ರ್ಯಾಕಿಂಗ್ ಎರರ್ ಸೆಲೆಕ್ಟ್ ಮಾಡ್ಕೊಂಡು ಡನ್ ಅಂತ ಕೊಟ್ಟರೆ ಇಲ್ಲಿ ಟ್ರ್ಯಾಕಿಂಗ್ ಎರರ್ ಬರುತ್ತೆ. ಇಷ್ಟು ನೋಡ್ಕೊಂಡು ನೀವು ಒಂದು ತಪ್ಪು 2 ಮ್ಯೂಚುವಲ್ ಫಂಡು, ಇಂಡೆಕ್ಸ್ ಫಂಡ್ ಇರಲೇಬೇಕು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ಇಂಡೆಕ್ಸ್ ಫಂಡ್ ಒಂಥರ ನಿಮ್ಮ ಪ್ಯಾಸಿವ್ ಫಂಡ್ ಇದ್ದಂಗೆ. ನೆಕ್ಸ್ಟು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾಗಿರೋದು ಯಾವುದು ಅಂದರೆ ಇಲ್ಲಿ ಫ್ಲೆಕ್ಸಿ ಕ್ಯಾಪ್ ಫಂಡು. ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ ಯಾವ ಥರ ಅಂದರೆ ಈ ಫ್ಲೆಕ್ಸಿ ಕ್ಯಾಪ್ ಫಂಡು ಈಗ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಮೂರರಲ್ಲೂ ಇನ್ವೆಸ್ಟ್ ಮಾಡುತ್ತೆ. ಬಟ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಫಂಡ್ಗಳು ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರುತ್ತೆ ಅಂಥ ಫಂಡಿಗೆ ಇನ್ವೆಸ್ಟ್ ಮಾಡುತ್ತೆ. ಅಂದರೆ ಈಗ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದರೆ ಆ ಟೈಮಲ್ಲಿ ಲಾರ್ಜ್ ಕ್ಯಾಪಿಗೆ ಹಾಕುತ್ತೆ. ಮಿಡ್ ಕ್ಯಾಪ್ ಫಂಡ್ಗಳು ಜಾಸ್ತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದರೆ ಆ ಟೈಮಲ್ಲಿ ಮಿಡ್ ಕ್ಯಾಪಿಗೆ ಹಾಕುತ್ತೆ. ಅದೇ ಥರ ಸ್ಮಾಲ್ ಕ್ಯಾಪಿಗೆ ಕೂಡ ಮೂರನ್ನೂ ಯಾವಾಗ ಪರ್ಫಾರ್ಮೆನ್ಸ್ ತಕ್ಕಂತೆ ಹಾಕೊಂಡು ಹೋಗುತ್ತೆ. ಆದ್ದರಿಂದ ಈ ಫಂಡು ಅಂದರೆ ಫ್ಲೆಕ್ಸಿ ಕ್ಯಾಪ್ ಫಂಡು ನೋಡಿ 93 ಇದೆ. ಈ 93ರಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 2 ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಯಾವ ಥರ ಅಂದರೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ, ಎಕ್ಸ್ಪೆನ್ಸಿವ್ ರೇಷಿಯೋ, CAGR, AUM, ಟ್ರ್ಯಾಕಿಂಗ್ ಎರರು, ಈ 4 ನೀವು ಕಂಪೇರ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 2ನ ಇನ್ವೆಸ್ಟ್ ಮಾಡಲೇಬೇಕು. ಇನ್ನು ಒಬ್ಬೊಬ್ರು ಹೇಳ್ತಾರೆ ಮಲ್ಟಿ ಕ್ಯಾಪ್ ಫಂಡಿಗೆ ಹಾಕಿ, ಮಲ್ಟಿ ಕ್ಯಾಪ್ ಫಂಡಿಗೆ ಹಾಕೋದ್ರಿಂದ ನಿಮ್ಮ ಡೈವರ್ಸಿಫಿಕೇಷನ್ ಚೆನ್ನಾಗಾಗುತ್ತೆ ಅಂತ. ಮಲ್ಟಿ ಕ್ಯಾಪ್ ಫಂಡಲ್ಲಿ ಯಾವ ಥರ ಅಂದರೆ ಲಾರ್ಜು, ಮಿಡ್ಡು, ಸ್ಮಾಲ್ ಮೂರಕ್ಕೂ ಇಷ್ಟಿಷ್ಟು ಪರ್ಸೆಂಟೇಜು ಅಂತ ಹಾಕಬರ್ತಾರೆ ಅವರು. ಬಟ್ ಫ್ಲೆಕ್ಸಿ ಕ್ಯಾಪಲ್ಲಿ ಯಾವ ಥರ ಅಂದರೆ ಅವರಿಂದ ಪರ್ಸೆಂಟೇಜು ಅಂತ ಹಾಕಲ್ಲ, ಯಾವ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇರುತ್ತೆ ಅದಕ್ಕೆ ಹಾಕ್ತಾರೆ. ಹಂಗಾಗಿ ಫ್ಲೆಕ್ಸಿ ಕ್ಯಾಪೇ ಮಲ್ಟಿ ಕ್ಯಾಪಿಗಿಂತ ಬೆಸ್ಟು. ನೆಕ್ಸ್ಟು ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪು. ಇದು ಹೆಸರೇ ಹೇಳೋ ಥರ ಲಾರ್ಜ್ ಕ್ಯಾಪ್ ಇರೋದಕ್ಕೆ ಹಾಕುತ್ತೆ, ಮಿಡ್ ಕ್ಯಾಪ್ ಬರೀ ಮಿಡ್ ಕ್ಯಾಪ್ ಕಂಪ್ನಿಗಳಿಗೆ ಹಾಕುತ್ತೆ, ಸ್ಮಾಲ್ ಕ್ಯಾಪ್ ಬರೀ ಸ್ಮಾಲ್ ಕ್ಯಾಪಿಗೆ ಹಾಕುತ್ತೆ. ಈ ಮೂರೂ ಬೇರೆ ಬೇರೆ ಹಾಕೋದ್ಕಿಂತ ಫ್ಲೆಕ್ಸಿ ಕ್ಯಾಪಿಗೆ ಡೈರೆಕ್ಟಾಗಿ ಹಾಕೋದ್ರಿಂದ ನಿಮಗೆ ಇಲ್ಲೇ ಚೆನ್ನಾಗಿ ಗ್ರೋತ್ ಸಿಗುತ್ತೆ. ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಈಗ ನೀವು ಇಂಡಿಯಾದಲ್ಲಿದ್ದೀರಾ, ಇಂಡಿಯಾದಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಇಂಡಿಯಾದಲ್ಲಿ ಏನಾದರೂ ವಾರ್ ಡಿಕ್ಲೇರ್ ಆಯಿತು, ಇಲ್ಲ ಇನ್ನು ಪೊಲಿಟಿಕ್ಸಲ್ಲಿ ಏನೋ ಒಂದು
ಮೇಜರ್ ಟರ್ನ್ ಆಯಿತು, ಒಂದು 3-4 ವರ್ಷ ಮಾರ್ಕೆಟ್ ಮೇಲೆ ಬರಲ್ಲ, ಅವಾಗ ಏನು ಮಾಡೋದು ಅಲ್ವಾ? ಅದಕ್ಕೆ ಥೆಮಿಟಿಕಲ್ ಫಂಡ್ ಗ್ಲೋಬಲ್ ಈ ಕಂಪ್ನಿಗಳು ಏನು ಮಾಡ್ತವೆ, ಇವೆಲ್ಲ ಇಂಡಿಯಾ ಕಂಪ್ನಿಗಳು ಬೇರೆ ದೇಶದಲ್ಲಿ ಇರೋ ಅಂಥ ಮ್ಯೂಚುವಲ್ ಫಂಡೇ ಆಗಲಿ ಸ್ಟಾಕ್ಗಳಿಗೆ ಆಗಲಿ ಇನ್ವೆಸ್ಟ್ ಮಾಡ್ತಾರೆ. ಸಪೋಸ್ ನಮ್ಮ ಇಂಡಿಯಾದಲ್ಲಿ ಏನಾದ್ರು ಒಂದು 3-4 ವರ್ಷ 5-6 ವರ್ಷ ಏನಾದ್ರು ಮಾರ್ಕೆಟ್ ಮೇಲೆ ಹೋಗಲಿಲ್ಲ ಅಂದರೆ ನಮ್ಮ ಗ್ರೋತ್ ಏನಾಗಬೇಕು ಅಲ್ವಾ? ಅದಕ್ಕೋಸ್ಕರ ಇದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದಾದರೂ ಇರಲೇಬೇಕು. ಇಲ್ಲಿ ನೋಡಿ, ಮೋತಿಲಾಲ್ S&P 500 ಇಂಡೆಕ್ಸ್ ಫಂಡ್ ಇದು 33% ಕೊಟ್ಟಿದೆ ಲಾಸ್ಟ್ 1 ಇಯರಲ್ಲಿ. CAGR ಟೋಟಲ್ 20% ಇದೆ. ಎಕ್ಸ್ಪೆನ್ಸಿವ್ 0.62 ಇದೆ. ಈ ಥರ ಇದು ಒಂದಾರ ಇರಲೇಬೇಕು ನಿಮಗೆ. ಇಲ್ಲಿ 8 ಇದೆ ಟೋಟಲ್ಲು. 8ಅಲ್ಲಿ ಯಾವುದಾರ ಒಂದು ನೀವು ಥೆಮಿಟಿಕಲ್ ಫಂಡ್ ಗ್ಲೋಬಲಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಇನ್ನು ಇವೆಲ್ಲ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನು ಡಿವಿಡೆಂಡ್ ಯೀಲ್ಡ್ ಫಂಡ್ ಅಂದರೆ ಡಿವಿಡೆಂಡ್ ಜಾಸ್ತಿ ಕೊಡೋ ಅಂಥ ಸ್ಟಾಕ್ಗಳಿಗೆ ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತವೆ. ಅದಕ್ಕೆ ಡಿವಿಡೆಂಡ್ ಯೀಲ್ಡ್ ಫಂಡ್ ಅಂತ ಕರೀತಾರೆ. ಈಗ ಸ್ಟಾಕ್ಗಳಲ್ಲಿ ಏನಾರ ನೀವು ಇನ್ವೆಸ್ಟ್ ಮಾಡಿದರೆ ಡೈರೆಕ್ಟಾಗಿ ಅವ್ರು ಕೂಡ ಡಿವಿಡೆಂಡು ನಿಮ್ಮ ಅಕೌಂಟಿಗೆ ಬರುತ್ತೆ. ಬಟ್ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ಅಕೌಂಟಿಗೆ ಬರಲ್ಲ. ಆ ಮ್ಯೂಚುವಲ್ ಫಂಡ್ ಕಂಪ್ನಿಗಳೇ ಇಟ್ಕೊಂಡು ಅದನ್ನು ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂಥ ಡಿವಿಡೆಂಡ್ ಕೊಡೋ ಕಂಪ್ನಿಗಳಿಗೆ ಸೆಲೆಕ್ಟ್ ಮಾಡಿ ಮ್ಯೂಚುವಲ್ ಫಂಡಿಗೆ ಡಿವಿಡೆಂಡ್ ಯೀಲ್ಡ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಇದೇ ನಿಮಗೆ ಅವಶ್ಯಕತೆ ಏನಿರಲ್ಲ. ನೆಕ್ಸ್ಟ್ ಹೈಬ್ರಿಡಲ್ಲಿ ಟೋಟಲ್ 8 ಇದೆ. ಆರ್ಬಿಟ್ರೇಜ್ ಫಂಡು, ಮಲ್ಟಿ ಅಸೆಟ್ ಅಲೋಕೇಶನ್ನು, ಬ್ಯಾಲೆನ್ಸ್ಡ್ ಅಡ್ವಾನ್ಸು, ಅಗ್ರೆಸಿವ್ ಹೈಬ್ರಿಡ್ಡು, ಡೈನಮಿಕ್ ಅಸೆಟ್ಟು, ಈಕ್ವಿಟಿ ಸೇವಿಂಗು, ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡು, ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡು. ನಿಮಗೆ ಹೈಬ್ರಿಡ್ ಎಲ್ಲ ಅವಶ್ಯಕತೆನೇ ಇರಲ್ಲ, ಇಲ್ಲೇ ನಿಮಗೆಲ್ಲ ಬಂದಿರುತ್ತೆ. ಇದೇನು ನಿಮಗೆ ಅವಶ್ಯಕತೆನೇ ಇರಲ್ಲ. ಇನ್ನು ಅದರ್ಸಲ್ಲೂ ಕೂಡ 5 ಇದೆ. ಎಫ್ ಸೊಲ್ಯೂಷನ್ನು, ಡೊಮೆಸ್ಟಿಕ್ ಇವೆಲ್ಲ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ನಿಮಗೆ. ಇಲ್ಲಿ ನೋಡಿ, ಪ್ಲ್ಯಾನ್ ಟೋಟಲು 3 ಥರ ಪ್ಲ್ಯಾನ್ ಇರುತ್ತೆ. ಒಂದು ಬೋನಸ್ ಕೊಡೋ ಕಂಪ್ನಿಗಳು ಇನ್ವೆಸ್ಟ್ ಮಾಡೋಂಥ ಸ್ಟಾಕ್ಗಳು, ಗ್ರೋತ್ ಆಗೋದು, IDCW ಅಂದರೆ ನಿಮ್ಮ ಅಮೌಂಟ್ನ ತಿಂಗಳ ಡ್ರಾ ಮಾಡ್ಕೊಳೋದು. ಅಂದರೆ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೀರ ಜಾಸ್ತಿ ಅಮೌಂಟ, ನಿಮ್ಗೆ ತಿಂಗಳ ಖರ್ಚಿಗೆ ದುಡ್ಡು ಬೇಕಾಗಿರುತ್ತೆ, ಅದನ್ನು ಅಮೌಂಟ್ ಡ್ರಾ ಮಾಡ್ತೀವಲ್ಲ, ಅದಕ್ಕೆ IDCW ಪ್ಲ್ಯಾನ್ ಅಂತ ಕರಿತೀವಿ. ಗ್ರೋತು, ಈಗ ನಾನು ಗ್ರೋತ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗ್ರೋತ್ ಯಾಕೆಂದರೆ ಈಗ ನಾವು ಹಾಕೋ ಇನ್ವೆಸ್ಟ್ಮೆಂಟು ಗ್ರೋತ್ ಆಗಬೇಕಲ್ವಾ ಫ್ಯೂಚರಲ್ಲಿ, ಅದಕ್ಕೋಸ್ಕರ ಗ್ರೋತ್ ಸೆಲೆಕ್ಟ್ ಮಾಡಿದ್ದೀನಿ. ಬೋನಸ್ ಅಂದರೆ ಈಗ ಸ್ಟಾಕ್ಗಳಲ್ಲಿ ಬೋನಸ್ನ ಅನೌನ್ಸ್ ಮಾಡ್ತಾರಲ್ಲ, ಅಂಥ ಸ್ಟಾಕ್ಗಳಿಗೆ ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಜಾಸ್ತಿ ಇನ್ವೆಸ್ಟ್ ಮಾಡ್ತವೆ. ಈಗ ನಮಗೆ ಬೇಕಾಗಿರೋದು ಗ್ರೋತ್ ಆಗೋದು ಒಂದು ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಸಾಕು. ಇಲ್ಲೆಲ್ಲ ಇರುತ್ತೆ, ಟ್ರ್ಯಾಕಿಂಗ್ ಎರರ್ ಇಲ್ಲೇ ಇರುತ್ತೆ, ನೋಡ್ಕೋಬೋದು. ಎಕ್ಸ್ಪೆನ್ಸಿವ್ ರೇಷಿಯೋ ಇಲ್ಲೇ ನೋಡ್ಕೋಬೋದು. CAGR ಇಲ್ಲೇ ಬೇಕು, ನಮಗೆ ಎಷ್ಟು ಬೇಕು ಇಲ್ಲೇ ಕೊಟ್ಟರೆ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. AUM ಇದೇ ಥರ ನೀವೇ ನಿಮ್ಮ ಮ್ಯೂಚುವಲ್ ಫಂಡ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಯಾರೋ ಹೇಳ್ತಾರೆ, ಅವನು ಯಾಕೆ ಹೇಳ್ತಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಯಾರೋ TVಲಿ ತೋರಿಸ್ತಾರೆ, ಇಲ್ಲ ಯಾರೋ ಯೂಟ್ಯೂಬಲ್ಲಿ ಹೇಳ್ತಾರೆ, ಅವ್ರು ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡ್ತೀರಾ. ಬಟ್ ಎಕ್ಸ್ಪೆನ್ಸಿವ್ ರೇಷಿಯೋ ಎಷ್ಟು, CAGR ಎಷ್ಟು ಕೊಡುತ್ತೆ, ಅದು AUM ಎಷ್ಟು, ಅದು ಯಾರು ಫಂಡ್ ಮ್ಯಾನೇಜರ್ ಯಾರು, ಏನು ಒಂದು ಗೊತ್ತಿರಲ್ಲ ನಿಮಗೆ. ಅದು ಗೊತ್ತಿಲ್ಲದೆ ಇದ್ದಾಗ ನೀವು ಹಾಕೋದ್ಕಿಂತ ನೀವೇ ಈಗ ಖುದ್ದಾಗಿ ಈ ಥರ ಹೋಗಿ ಮ್ಯೂಚುವಲ್ ಫಂಡ್ಗಳನ್ನ ಫಿಲ್ಟ್ರ್ ಮಾಡಿ ನೀವೇ ಹಾಕೋದ್ರಿಂದ ಬೆಸ್ಟ್ ಇರುತ್ತೆ. ನಿಮಗೆ ಪ್ರತಿಯೊಂದು ತಿಳ್ಕೊಳಂಗಾಗುತ್ತೆ, ಗೊತ್ತಾಗುತ್ತೆ. ಈಗ ನಾವು ಪ್ರತಿ ವರ್ಷ ಮ್ಯೂಚುವಲ್ ಫಂಡ್ನ ಚೇಂಜ್ ಮಾಡೋಕ್ಕಾಗಲ್ಲ, ಇಲ್ಲ ಪ್ರತಿ ತಿಂಗಳು ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಸತಿ ನಾವು ಮ್ಯೂಚುವಲ್ ಫಂಡಿಗೆ ಅಮೌಂಟ್ ಹಾಕ್ತಾಯಿದ್ದೀವಿ ಅಂದರೆ ಇದರ ಪ್ರತಿಯೊಂದು ನಾವು ತಿಳ್ಕೊಂಡು ಹಾಕ್ಬೇಕು. ಯಾಕೆಂದರೆ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ನೀವು ಕಂಟಿನ್ಯೂಸ್ ಆಗಿ SIP ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಪ್ರತಿ ವರ್ಷ ಚೇಂಜ್ ಮಾಡ್ಕೊಂಡು ಹಾಕಕ್ಕೆ ಹೋದರೆ ನಾವು ಅದನ್ನ ಡ್ರಾ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಬೇರೆ ಇದಕ್ಕೆ ಮ್ಯೂಚುವಲ್ ಫಂಡಿಗೆ ಡ್ರಾ ಮಾಡಿದಾಗ ನಮಗೆ IT ಜಾಸ್ತಿ ಬರುತ್ತೆ ಅಲ್ವಾ? ಅದಕ್ಕೋಸ್ಕರ ಹಾಕೋಕ್ಕಿಂತ ಮುಂಚೆನೇ ಈ ಥರ ನಾವು ಫಿಲ್ಟ್ರ್ ಮಾಡ್ಕೊಂಡು ಯಾವ್ದು ಬೇಕು ಅದನ್ನು ನೋಡ್ಕೊಂಡು ಫಸ್ಟೇ ತಿಳ್ಕೊಂಡು ಹಾಕೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಅಚೀವ್ಮೆಂಟು ಚೆನ್ನಾಗಾಗುತ್ತೆ. ಈ ನನ್ನ ಈ ವಿಡಿಯೋದಲ್ಲಿ ಏನಾರ ಡೌಟ್ ಇದ್ದರೆ ಸ್ನೇಹಿತರೆ ಕೆಳಗಡೆ ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.